ನಮಸ್ಕಾರ ಸ್ನೇಹಿತರೆ. ಶೋಭಿತಾ ಶಿವಣ್ಣ ಇವರಂದರೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ಹೇಳಿ. ಅದರಲ್ಲಿ 90s ಕಿಡ್ನವರಂತೂ ಕೃಷ್ಣ ರುಕ್ಮಿಣಿ ಸೀರಿಯಲ್ ಅಂತೂ ನೋಡಿರ್ತೀರ. ಹಾಗೆ ಅತಿ ಹೆಚ್ಚು ಖ್ಯಾತಿ ಪಡೆದಿರೋ ಬ್ರಹ್ಮಗಂಟು ಸೀರಿಯಲ್ನಲ್ಲಿಯೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸೀರಿಯಲ್ ಜೊತೆಗೆ ಫಿಲ್ಮ್ನಲ್ಲಿಯೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇವರು ಇನ್ನಿಲ್ಲ ಅಂತ ಸುದ್ದಿ ಕೇಳಿದಾಗ ಇದು ನಿಜನಾ ಸುಳ್ಳ ಅಂತೇಳಿ ಅನಿಸ್ಬಿಡುತ್ತೆ. ಜೊತೆಯಲ್ಲಿ ಕೆಲಸ ಮಾಡಿದವರು ಏನು ಹೇಳ್ತಾರೆ ಅಂದರೆ, ಸ್ಟ್ರಾಂಗ್ ಲೇಡಿ, ಯಾವುದೇ ವಿಚಾರವನ್ನು ಅವ್ರು ಶೇರ್ ಮಾಡ್ತಾ ಇರಲಿಲ್ಲ. ಏನೇ ನೋವಿದ್ರೂ ಅದನ್ನು ಯಾರ ಜೊತೆ ಹಂಚ್ಕೊಳ್ತಿರಲಿಲ್ಲ. ಮೇಲ್ನೋಟಕ್ಕೆ ಇದು ಸೂಸೈಡ್ ಅಟೆಂಪ್ಟ್ ಹೈದರಾಬಾದ್ನಲ್ಲಿ ಅಂತ ಕೇಳಿ ಬರ್ತಿದೆ. ಮದುವೆ ಆದಮೇಲೆ ಇವರು ಜಾಸ್ತಿ ಎಲ್ಲೂ ಸೀರಿಯಲ್ನಲ್ಲಿ ಅಥವಾ ಮೂವೀಸ್ನಲ್ಲಿ ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಇದುವರೆಗೆ ಏನು ಕಾರಣ ಅಂತ ತಿಳಿದು ಬಂದಿಲ್ಲ. ಮೇಲ್ನೋಟಕ್ಕೆ ಇದು ಸೂಸೈಡ್ ಅಟೆಂಪ್ಟ್ ಅಂತ ತಿಳಿದು ಬಂದಿದೆ. ಮೂಲತಃ ಇವರು ಹಾಸನ ಸಕಲೇಶ್ಪುರದವರು. ಇವರಿಗೆ 3 ಜನ ಅಕ್ಕಂದಿರು. ಇವರು ಕೊನೆಯವರು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅಪ್ಪ ತೀರಿ ಹೋದ್ಮೇಲೆ ಫ್ಯಾಮಿಲಿನ ಇವರೇ ನೋಡ್ಕೊಳ್ತಿದ್ರಂತೆ. ಹಾಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಅಂದರೆ ಒಳ್ಳೆ ಹುಡುಗಿ, ಮನೆ ಕೂಡ ಊರಲ್ಲಿ ಕಟ್ಟಿದ್ದಾರೆ. ಮನೇನ ಅಪ್ಪ ತೀರೋದ್ಮೇಲಂತೂ ಮನೆ ಜವಾಬ್ದಾರಿನ ಇವರೇ ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಕೇಳಿದಾಗ ಅನಿಸೋದೇನೆಂದರೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇಷ್ಟೊಂದು ದಿಟ್ಟ ಮಹಿಳೆ ಸೂಸೈಡ್ ಅಟೆಂಪ್ಟ್ ಮಾಡಿದಾರಂದರೆ ಆ ಮನಸ್ಸಲ್ಲಿ ಹೇಳ್ಕೊಳ್ದೇ ಇರುವಂಥ ಏನೋ ಒಂದು ದುಃಖ ಇದ್ದಿರಬಹುದು. ಹಾಗೆ ಇವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ವೀಡಿಯೋಸ್ ಅದೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಎಲ್ಲೋ ದುಡುಕಿ ನಿರ್ಧಾರ ತೊಗೊಂಡಿದ್ರಾ, ಸ್ವಲ್ಪ ಎಲ್ಲಾದರೂ ಸ್ಟ್ರಾಂಗ್ ಆಗಿ ಏನಾದರೂ ಅದನ್ನು ಏನೇ ಒಂದು ರೀಸನ್ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಅದನ್ನು ಎಲ್ಲಾದರೂ ಸ್ವಲ್ಪ ದುಡುಕಿ ನಿರ್ಧಾರ ತೊಗೊಂಡ್ರಾ ಅಂತೇಳಿ ಫೀಲ್ ಆಗುತ್ತೆ. ಆದರೂ ಈ ವಿಡಿಯೋ ಮುಖಾಂತರ ಕೊನೆಯಲ್ಲಿ ಹೇಳೋದು ಏನಂದರೆ, ಸಾವೇ ಸೊಲ್ಯೂಷನ್ ಅಂತೂ ಅಲ್ಲ. ಉದಾಹರಣೆಗೆ ನಾನಿಲ್ಲಿ ನಟಿ ಸಮಂತಾ ಅವ್ರ ಹೆಸರನ್ನು ಬೇಕಾದರೂ ತಗೊಳ್ತೇನೆ. ಯಾಕಂದರೆ ತುಂಬ ಫೇಸ್ ಮಾಡಿದ್ದಾರೆ, ಸ್ಟ್ರಾಂಗೆಸ್ಟ್ ಲೇಡಿ. ಹಾಗೆ ಇವಾಗ ಹಳೆ ಕಾಲದ ಅಂದರೆ ನನ್ನ ಅಮ್ಮನ ಕಾಲದವರು, ಈಗ ಅಮ್ಮನ ಕಾಲದವರು ಹೇಗಂದರೆ ಅವ್ರು ಗಂಡ ಕುಡ್ಕೊಂಡು ಬರ್ತಿದ್ರು. ಮೊದಲಿನ ಕಾಲದಲ್ಲಿ ಅದು ಜಾಸ್ತಿ, ಗಂಡ ಕುಡ್ಕೊಂಡು ಬಂದು ಗಲಾಟೆ ಮಾಡೋದು. ಆದರೂ ಕೂಡ ಅವರು ಸ್ವಂತ ದುಡಿಮೆ ಅಂದರೆ ಒಂದು ಬೀಡಿ ಕಟ್ಟಿ ಆದ್ರೂ ಜೀವನ ಸಾಗಿಸ್ತಿದ್ಲು. ಯಾವುದೇ ಸಮಸ್ಯೆಗೆ ಕೂತಿರಲಿಲ್ಲ. ಹಾಗೆ ಈಗಿನ ಕಾಲದಲ್ಲಿಯೂ ಕೂಡ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿರಬೇಕು. ಎಲ್ಲದಕ್ಕೂ ಸಾವೇ ಸೊಲ್ಯೂಷನ್ ಅಂತೇಳಿ ಹೋಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ.